ನೂತನ ಸಚಿವರಾಗಿ ಹೊಸದಾಗಿ ನಮ್ಮ ಖಾದರ್ ಸಾಹೇಬರು ಬಂದಿದ್ದಾರೆ. ಮೇಷ್ಟ್ರ ಕೆಲಸ ಬಿಟ್ಬಿಟ್ಟು ಅವ್ರದ್ದು ಒಂದು ದೊಡ್ಡ ಯುಗ. he did his best as a speaker. ಸೊ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಕಳೆದ ಒಂದು ವರ್ಷದಿಂದ ನಿಮಗೆಲ್ಲ ಭಾಳ ವಿಷಯ ಇಲ್ಲದೇ ವಿಷಯಗಳನ್ನು ಸೃಷ್ಟಿ ಮಾಡ್ತಾಯಿದ್ರು. ಯಾವಾಗ ಅಧಿಕಾರ ಹಸ್ತಾಂತರ ಏನಾಯಿತು, ನಾಯಕತ್ವ, ಸ್ಟೇಟ್ಮೆಂಟ್ಗಳು, ಪಾಪ ಮಲಗಿದ್ದವ್ರನ್ನೆಲ್ಲ ಎಬ್ಬಿಸೋದು, ಎದ್ದಿದ್ದವ್ರನ್ನೆಲ್ಲ ಮಲಗಿಸೋದು, ವಿಭಿನ್ನವಾದಂಥ ಸ್ಟೋರಿಗಳನ್ನೆಲ್ಲ ಮಾಡಿ ನಮ್ಮ ಪಕ್ಷದ ವರಿಷ್ಠರು ಅದಕ್ಕೆ ತೆರೆ ಎಳೆದಿದ್ದಾರೆ. ನಾನು ಹೇಳ್ತಾ ಇದ್ದೆ, ಯಾಕೆ ಸುಮ್ಮನೆ ಮಾತಾಡ್ತೀರ, ಅದಕ್ಕೆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಬರ್ತದೆ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೆ. ಸೊ ಇವತ್ತು 4:15 ಆ ಶುಭಗಳಿಗೆ ಶುಭ ಮುಹೂರ್ತ ಇವತ್ತು ಸಂಜೆ. ಅದಕ್ಕೆಲ್ಲ ನೀವು ಮತ್ತು ರಾಜ್ಯದ ಜನತೆ ಸಾಕ್ಷಿಯಾಗಿದ್ದೀರಿ. ನನಗೆ ನಂಬಿಕೆ, ಇಂದಿನ ಹೆಜ್ಜೆಗಳನ್ನು ಮರ್ತವನು ಮುಂದಿನ ಹೆಜ್ಜೆಯನ್ನು ಇಡಲಾರ ಎಂಬ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋನು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಹೊಸ ದಿನ, ಹೊಸ ಕೆಲಸಗಳನ್ನು ಮಾಡಲು ಹೊಸ ಅವಕಾಶಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಸೊ ನಾನು ಹೊಸ ಅವಕಾಶಗಳನ್ನು ಹುಡುಕ್ತಾ ಇದ್ದೇನೆ. ಹೊಸ ಅವಕಾಶಗಳನ್ನು ಇದ್ದಂಥ ಇನ್ನು 2 ವರ್ಷದಲ್ಲಿ ಏನೆಲ್ಲ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಸಿಕ್ಕಿದಂಥ ಅವಕಾಶದಲ್ಲಿ ನಮ್ಮ ರಾಜ್ಯಕ್ಕೆ ಕಲ್ಯಾಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಂದು ರಾಜ್ಯದ ರೈತರು ನಮ್ಮ ಬೆನ್ನೆಲುಬು, ಕೂಲಿ ಕಾರ್ಮಿಕರು ಮತ್ತು ಎಲ್ಲ ವರ್ಗದ ಜನ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅನೇಕ ಕಾರ್ಯರೂಪಗಳನ್ನು ಸೂಚಿಸಲು, ತಯಾರು ಮಾಡಲು ಈಗಾಗಲೇ ನನ್ನ ಸಿದ್ಧತೆ ಕಳೆದ 6 ತಿಂಗಳಿಂದ ನಡ್ಕೊಂಡು ಬರ್ತಾಯಿತ್ತು. ಒಂದೊಂದೇ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ಸುಮಾರು ದೀರ್ಘವಾಗಿ 1-2 ಗಂಟೆಗಳು ಹೆಚ್ಚು ಕಾಲ ಚರ್ಚೆ ಮಾಡಿ ಇವತ್ತು 6 ಜನರಿಗೆ ಹತ್ತಿರ ಇರುವಂಥ ಕೆಲವು ಸಮಸ್ಯೆ ಇರೋಂಥದ್ದಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ತೀರ್ಮಾನವನ್ನು ಮಾಡಿದ್ದೇವೆ. ನಾನು ಇವತ್ತು ಮಾಧ್ಯಮ ಸ್ನೇಹಿತಗಳಿಗೆ ಮತ್ತು ಈ ರಾಜ್ಯದ ಜನತೆಗೆ ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ತಾವು ಇಟ್ಕೊಂಡಿದ್ದೀರಿ. ಹಿಂದೆ ಬೇಕಾದಷ್ಟು ಟೀಕೆಗಳಾಗಿರ್ಬೋದು, ಬೇಕಾದಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ತಾವೆಲ್ಲ ಬರೆದಿರ್ಬೋದು, ತಿಳಿಸಿರ್ಬೋದು. ಹಿಂದೆ ಹೇಳಿದ್ದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಿದ್ದೆ. ಸೊ ರಾಜ್ಯದ ಆಡಳಿತದಲ್ಲಿ ಹೊಸ ಬೆಳಕನ್ನು ಮೂಡಿಸಲು ನನ್ನ ರಾಜಕೀಯ ಅನುಭವ 85ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಂತು ನಾನು ಆ ಎಲೆಕ್ಷನ್ ಸೋತೆ. ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದೆ, ಅಸೆಂಬ್ಲಿ ಮೆಂಬರ್ ಆದ ನಾನು, ಪರಮೇಶ್ವರ್ ಅವರೆಲ್ಲ ಒಟ್ಟಿಗೆ 89ರಲ್ಲಿ ಆದವು. ವಿವಿಧ ಸಂಪುಟಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಸೊ ಅಪಾರವಾದಂಥ ಅನುಭವದ ಭಂಡಾರದಲ್ಲಿ ಮುಳುಗಿದ್ದೇನೆ. ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ, ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ನೋಡಿದ್ದೇನೆ. ಅನೇಕ ರಾಜಕೀಯ ತಂತ್ರಗಳು ಕೂಡ
ಆ ಬಲೆಗೆ ಕೂಡ ಬಿದ್ದಿದ್ದೇನೆ.